13ನೇ ವರ್ಷದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಅನ್ನದಾಸೋಹ ವಾರ್ಷಿಕೋತ್ಸವ ಭಕ್ತಿ ಭಾವದಿಂದ ನೆರವೇರಿತು. ಶಿಡ್ಲಘಟ್ಟ ನಗರದ ತಾಯಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದಲ್ಲಿ 13ನೇ ವರ್ಷದ ಅನ್ನದಾಸೋಹ ವಾರ್ಷಿಕೋತ್ಸವವನ್ನು ಭಕ್ತಿ ಭಾವ ಮತ್ತು ಶ್ರದ್ಧೆ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ದೇವಾಲಯವನ್ನು ವಿದ್ಯುತ್ ದೀಪಾಲಂಕಾರ ಹಾಗೂ ಸುಂದರ ಹೂವಿನ ಅಲಂಕಾರದಿಂದ ಸಿಂಗಾರಗೊಳಿಸಲಾಗಿತ್ತು. ವಿಶೇಷ ಪೂಜೆ, ಮಹಾಮಂಗಳಾರತಿ, ಅನ್ನ ಸಂತರ್ಪಣೆ ಹಾಗೂ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಿತು. ನೂರಾರು ಭಕ್ತರು ದೇವಿಯ ದರ್ಶನ ಪಡೆದು ಧನ್ಯರಾದರು. ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಮುತ್ತೈದೆ ಮಹಿಳೆಯರಿಗೆ ಬಳೆ ತೊಡಿಸುವ ವಿಶಿಷ್ಟ ಧಾರ್ಮಿಕ ಕಾರ್ಯಕ್ರಮವು ಸಾಂಪ್ರದಾಯಿಕವಾಗಿ ನೆರವೇರಿತು. ಈ ಕಾರ್ಯಕ್ರಮವು ದೇವಿಯ ಕೃಪೆಯ ಪ್ರತೀಕವಾಗಿದ್ದು ಭಕ್ತರಲ್ಲಿ ವಿಶೇಷ ಭಕ್ತಿಭಾವ ಮೂಡಿಸಿತು. ಈ ಪವಿತ್ರ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜನಪ್ಪ ಅವರು ಭಾಗವಹಿಸಿ ತಾಯಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನ ಪಡೆದು ಕ್ಷೇತ್ರದ ಜನತೆಗೆ ಆರೋಗ್ಯ, ಐಶ್ವರ್ಯ ಹಾಗೂ ಶಾಂತಿ ದೊರಕಲಿ, ದೇವಿಯ ಕೃಪೆಯಿಂದ ರೈತರಿಗೆ ಉತ್ತಮ ಮಳೆ ಹಾಗೂ ಸಮೃದ್ಧ ಬೆಳೆ ಆಗಲಿ ಎಂದು ಪ್ರಾರ್ಥಿಸಿದರು. ಶಿಡ್ಲಘಟ್ಟ ನಗರದ ಶಕ್ತಿ ದೇವತೆ ರೇಣುಕಾ ಯಲ್ಲಮ್ಮ ದೇವಿಯ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಇವತ್ತು ಅದ್ದೂರಿಯಾಗಿ ದೇವಸ್ಥಾನದ ಸಮಿತಿಯ ಎಲ್ಲ ಮುಖಂಡರು ಸಹ ಇವತ್ತು ನಗರಾದ್ಯಂತ ಎಲ್ಲ ಬೀದಿಗಳನ್ನ ಅಲಂಕಾರ ಮಾಡಿ ದೇವರನ್ನ ಅಲಂಕಾರಗೊಳಿಸಿ ತಾಯಿಯ ಆಶೀರ್ವಾದಕ್ಕೆ ನಮ್ಗೆಲ್ಲರೂ ಸಹ ಅವಕಾಶ ಮಾಡಿಕೊಟ್ಟಿರ್ತಾರೆ. ನಾವು ಸಹ ಬಂದು ತಾಯಿಯ ದರ್ಶನ ಪಡ್ಕೊಂಡು ಎಲ್ರಿಗೂ ಸಹ ಒಳಿತಾಗಲಿ ಅಂತೇಳಿ ದೇವರಲ್ಲಿ ಬೇಡಂಥದ್ದು. ಮತ್ತೆ ಎಲ್ರಿಗೂ ಸಹ ತಾಯಿ ಯಲ್ಲಮ್ಮ ಒಳ್ಳೇದು ಮಾಡಲಿ, ಪ್ರತಿಯೊಬ್ಬರ ಕುಟುಂಬದಲ್ಲೂ ಸಹ ಸಂತೋಷ ತುಂಬಿ ತುಳುಕಲಿ ಅಂತೇಳಿ ನಾನು ಎಲ್ರಿಗೂ ಸಹ ಶುಭ ಹಾರೈಸ್ತೀನಿ. ಅನ್ನದಾಸೋಹ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮನೋಹರ್ ಅವರು, ಸುಮಾರು 13 ವರ್ಷಗಳಿಂದ ನಿರಂತರವಾಗಿ ತಾಯಿಗೆ ಅನ್ನದಾಸೋಹ ಕಾರ್ಯಕ್ರಮ ನಡೆಯುತ್ತಿದ್ದು ತಾಯಿ ಯಲ್ಲಮ್ಮನ ಕೃಪೆಯಿಂದ ಎಲ್ಲರ ಜೀವನದಲ್ಲಿ ಒಳಿತಾಗಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ದೇವಾಲಯದಲ್ಲಿ ಕಳೆದ 30 ವರ್ಷಗಳಿಂದ ಭಕ್ತರಿಗೆ ಬಳೆ ತೊಡಿಸುತ್ತಿದ್ದ ಬಳೆ ಪದ್ಮಮ್ಮ ಅವರ ಮಗನಿಗೆ ಕ್ಯಾನ್ಸರ್ ರೋಗವಿರುವ ವಿಷಯವನ್ನು ತಿಳಿದುಕೊಂಡ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಮಾನವೀಯತೆ ಮೆರೆದಂತೆ ಆ ಕುಟುಂಬಕ್ಕೆ ಆರ್ಥಿಕ ಧನ ಸಹಾಯ ಮಾಡಿದರು. ಮಗನಿಗೆ ಹುಷಾರಿಲ್ಲ ಅಂದ್ರೆ ಈ ಸಹಾಯದಿಂದ ಭಾವುಕರಾದ ಮಹಿಳೆ ಕಣ್ಣೀರು ಹಾಕಿದ ದೃಶ್ಯ ಎಲ್ಲರ ಮನಸ್ಸನ್ನು ತಟ್ಟಿತು. ಕ್ಯಾನ್ಸರ್ ಆಗ್ತೀನಿ ಸರ್. ಬಳೆ ಶುಕ್ರವಾರ ಮಂಗಳವಾರ ಆಗ್ತೀನಿ. ಹ್ಞೂ ಸರ್, ಸಹಾಯ ಮಾಡವ್ರೆ ಸರ್. 30 ವರ್ಷದಿಂದ ಆಗ್ತಾ ಇದ್ದೀನಿ ಸರ್. ಇವತ್ತು ಆಯಮ್ಮನ ಕಾಪಾಡಿರೋದು ಸರ್. ಇದು ಲೇಬರ್ ಆಫೀಸ್ನಿಂದ 1 ಲಕ್ಷ ಏನೋ ಬಂದೈತೆ ಸರ್. ಸರ್ ಒಳ್ಳೆಯವರು ಸರ್. ಇವತ್ತೆಲ್ಲ ಅವತ್ತಿನಿಂದನೂ ಅಷ್ಟೇ. ಅವ್ರು ಕೊಟ್ಟವ್ರೆ ಅಂತಲ್ಲ, ನಾನು ಅಮ್ಮ ಸೇವೆ ಮಾಡ್ತಾರೆ ಸರ್. ಆರೋಗ್ಯ ಇಬ್ರು ಹೆಣ್ಮಕ್ಳು ಸರ್. ಬಳೆ ಪದ್ಮಮ್ಮ. ನನಗೆ ದೇವಸ್ಥಾನ ಗಮನಕ್ಕೆ ತಂದ್ರು, ಇಲ್ಲಿ ಈ ತರ ಸಮಸ್ಯೆ ಇದೆ, ಅವ್ರಿಗೆಲ್ಲ ಸಹಾಯ ಮಾಡಕ್ಕೆ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಗಗನ ಸಿಂಧು, ಮನೋಹರ್, ಅರ್ಚಕ ಲೋಕೇಶ್, ರಾಜ್ಕುಮಾರ್, ವರದರಾಜ್, ಗಿರೀಶ್, ರಾಮಂಜಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ದರ್ಶನ್, ದಾಮೋದರ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಭಕ್ತರು ಭಾಗವಹಿಸಿದರು. ವರದಿ ಕೋರ್ಮಣಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಯಲ್ಲಮ್ಮ ದೇವಿ ಪಾದಕ್ಕೆ ನಮಸ್ಕರಿಸ್ತಾ, ಈ ದಿನ 13ನೇ ವಾರ್ಷಿಕೋತ್ಸವ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ನಮ್ಮ ದೇವಸ್ಥಾನ ವತಿಯಿಂದ. ಇದಕ್ಕೆ ಸಾಕಾರವಾಗಿ ಎಲ್ಲ ನಾಗರಿಕರು, ನಮ್ಮ ಸಮಸ್ತ ನಾಗರಿಕರಾದ ನಮ್ಮ ಶಿಡ್ಲಘಟ್ಟ ಸಮಸ್ತ ನಾಗರಿಕರು ಕೈ ಜೋಡಿಸಿರುತ್ತಾರೆ. ಎಲ್ಲರ ಒಂದು ಮಹಾತಾಯಿ ಕೃಪೆಗೆ ಒಳಪಡಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಪ್ರತಿ ಶುಕ್ರವಾರ ದಿನ ಅನ್ನದಾನ ಈ ಕ್ಷೇತ್ರದಲ್ಲಿ ನಡೆಯುತ್ತದೆ. ಬಹಳಷ್ಟು ಪ್ರಭಾವ ದೇವಿಯಾಗಿರೋದ್ರಿಂದ ಶ್ರೀ ತಾಯಿ ಯಲ್ಲಮ್ಮ ದೇವಿಯಿಂದ ಬಹಳಷ್ಟು ಜನ ಬಂದು ಇಲ್ಲಿ ಪೂಜೆಗಳನ್ನು ಮಾಡ್ತಾ ಇರ್ತಾರೆ. ಈ ದಿನ 13ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಏರ್ಪಡಿಸಿರುವಂತಹ ಅನ್ನದಾನಕ್ಕೆ ಬಹಳಷ್ಟು ಸಾವಿರಾರು ಮಂದಿ ಭಾಗವಹಿಸಿರ್ತಾರೆ. ಆದ್ರಿಂದ ಎಲ್ಲ ಮಹಾತಾಯಿ ಯಲ್ಲಮ್ಮ ತಾಯಿ ಇವರಿಗೆಲ್ಲಾನು ಒಳ್ಳೆ ಆಶೀರ್ವಾದ ಮಾಡಿ ಒಳ್ಳೆ ರೀತಿ ಅವ್ರಿಗೆ ಎಲ್ಲಾನು ಆಗ್ಲಿ ಅಂತ ಅಂದ್ಬಿಟ್ಟು ನಾವು ಎರಡು ಮಾತನ್ನು ಹೇಳ್ತೀವಿ. ಇದು 13ನೇ ವರ್ಷದ ವಾರ್ಷಿಕೋತ್ಸವ. ಪ್ರತಿ ಶುಕ್ರವಾರ, ಮಂಗಳವಾರ ಅನ್ನದಾನ ಇಲ್ಲಿ ನಡೀತಾ ಇರ್ತದೆ. ಭಕ್ತಾದಿಗಳು ಎಲ್ಲರೂ ನಡೆಸ್ತಾ ಇರ್ತಾರೆ. ಆದ್ರೆ ಇದು ಎಲ್ಲ ಜನಾಂಗದವರು ನಡೆಸ್ತಾರೆ. ಆದ್ರಿಂದ ಪ್ರತಿ ವರ್ಷನೂ ನಾವು ವಾರ್ಷಿಕೋತ್ಸವ ಮಾಡ್ಕೊಂಡು ಬರ್ತಾ ಇದ್ವಿ. ಪ್ರತಿ ವರ್ಷನೂ ಈ ಸತಿ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ವಿ.
ಹಾ, ಎಲ್ಲ ಒಗ್ಗಟ್ಟಾಗಿ ಸೇರಿ ಮಾಡ್ತಾ ಇದ್ವಿ. ಹೌದೌದು, ಇಲ್ಲ 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 ಇಲ್ಲ. ಹೌದು ಹೌದು. ಊಟದ ವ್ಯವಸ್ಥೆನೂ ನಡೀತಾ ಇರ್ತದೆ. ಬೆಳಿಗ್ಗೆಯಿಂದ 8 ಗಂಟೆವರೆಗೂ ಇದು ನಡೀತಾ ಇರ್ತದೆ. ಇವತ್ತು ವಾರ್ಷಿಕೋತ್ಸವ ದಿನ ಮಾತ್ರ ಭಕ್ತಾದಿಗಳು ಶಾಶ್ವತ ಅನ್ನದಾನ ಮಾಡೋರು ಇದ್ದಾರೆ. ಈ ನೀರು ವಾಟರ್ ಪ್ಯೂರಿಫೈರ್ ಇಂದಾನೆ ತಗೊಂಡಿರೋದು. ತುಂಬಾ ಶುದ್ಧವಾಗಿದೆ ಅಂತ ಅನ್ನಿಸ್ತಾ ಇದೆಲ್ಲ. ಲೆಟ್ಸ್ ಡೂ ಎ ರಿಯಾಲಿಟಿ ಚೆಕ್. ಈ ಆನ್ಲೈನು ಅಥವಾ ಲೋಕಲ್ ವಾಟರ್ ಪ್ಯೂರಿಫೈಯರ್ಗಳಲ್ಲಿರೋ ಫಿಲ್ಟರ್ಗಳಲ್ಲಿ BPA ಅಂದರೆ ಬಿಸ್ಫೆನಾಲ್ ಎ ಅನ್ನೋಂಥ ಒಂದು ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸು, ಮಕ್ಕಳ ಕುಂಠಿತ ಬೆಳವಣಿಗೆ, ಇನ್ಫರ್ಟಿಲಿಟಿ, ಮಹಿಳೆಯರಲ್ಲಿ PCOD, ಟೈಪ್ 2 ಡಯಾಬಿಟೀಸು, ಬ್ಲಡ್ ಪ್ರೆಷರು ಹಾಗೂ ಕ್ಯಾನ್ಸರ್ ಅಂತ ರೋಗನೂ ಬರ್ಬೋದು. ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರನೇ ನಿಷೇಧ ಮಾಡಿದೆ. ಹಾಗಾದರೆ ಆಲ್ರೆಡಿ ನಿಮ್ಮ ಮನೇಲಿ ವಾಟರ್ ಪ್ಯೂರಿಫೈಯರ್ಗಳಿದಾವಲ್ಲ, ಅವನ್ನೇನು ಮಾಡೋದು? ನಿಮ್ಮ ಮನೇಲಿರೋ ವಾಟರ್ ಪ್ಯೂರಿಫೈಯರ್ಗಳಿಗೇನೆ ISI BIS ಸರ್ಟಿಫೈಡ್ ಆಗಿರುವಂತಹ ಒಳಗಿನ ಫಿಲ್ಟರ್ಸ್, ಪೈಪ್ಸ್, ಕನೆಕ್ಟರ್ಸ್ ಎಲ್ಲನೂ ಬದಲಾಯಿಸ್ಕೊಡಿ. ಕೇವಲ 3,800 ರೂಪಾಯಿಗೆ 1 ವರ್ಷ ವ್ಯಾರಂಟಿ ಕೂಡ ಸಿಗುತ್ತೆ. ಈ ಲಿಮಿಟೆಡ್ ಪೀರಿಯಡ್ ಆಫರ್ನ ಮಿಸ್ ಮಾಡ್ಕೊ. ನೀವು ಪ್ರೀತಿಸುವ ಕುಟುಂಬದ ಆರೋಗ್ಯಕ್ಕಾಗಿ ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ ಫಿಲ್ಟರ್ಸ್ ಅನ್ನೇ ಬಳಸಿ. ಈ ಕೂಡಲೇ ಆರ್ಡರ್ ಮಾಡಲು ಈ ನಂಬರ್ಗಳನ್ನು ಸಂಪರ್ಕಿಸಿ.